ಶ್ರೋತೃಗಳಿಗೆ ನಮಸ್ಕಾರ. ನಾನು ರಾಮಾನುಜ. ಇವತ್ತಿನ ಸಜ್ಜನನಾಗು ಮನುಜ ಕಾರ್ಯಕ್ರಮದಲ್ಲಿ ವಾಮನಾವತಾರನ ನಾವು ಅನುಭವಿಸೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಯಸ್ಯದ್ವೃತವಕ್ತ್ರಾದ್ಯಾಃ ಪಾರಿಷದ್ಯಾ ಪರಿಷ್ಠಿತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇನಂ ತಮಾಶ್ರಯೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠ ವಾತಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮದೂತಂ ಮನಸಾ ಸ್ಮರಾಮಿ. ಭಗವಂತ ಸಮುದ್ರ ಮಥನ ಕಾಲದಲ್ಲಿ ಲಕ್ಷ್ಮಿ ಬಲಿಗೆ ಒದಗಿದ್ದಂತಹ ಲಕ್ಷ್ಮಿ ಸಮುದ್ರ ಮಥನ ಕಾಲದಲ್ಲಿ ಅಮೃತಪಾನದ ಸಮಯದಲ್ಲಿ ಲಕ್ಷ್ಮಿ ಬಂದು ಇಂದ್ರನಿಗೆ ತೇಜಸ್ಸನ್ನು ತುಂಬುತ್ತಾಳೆ. ಇದನ್ನು ಶುಕ್ರಾಚಾರ್ಯರು ಗಮನಿಸ್ತಾರೆ. ಕೇವಲ ಅಮೃತ ಬರ್ತದೆ ಅಂತ ಮಾತ್ರ ತಿಳ್ಕೊಂಡಿದ್ವಿ. ಇಷ್ಟೊಂದು ಭೋಗ ವಸ್ತುಗಳು ಇದರಲ್ಲಿ ಬರ್ತದೆ ಅನ್ನೋ ವಿಚಾರನೇ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿ, ಅದು ಯಾರಿಗೂ ಗೊತ್ತಿರಲಿಲ್ಲ, ಭಗವಂತನಿಗಷ್ಟೇ ಗೊತ್ತಿತ್ತು. ಹಾಗಾಗಿ ಲಕ್ಷ್ಮಿ ಬಂದು ಯಾವಾಗ ವಕ್ರದೃಷ್ಟಿಯನ್ನು ತೋರಿ ದರಿದ್ರ ಲಕ್ಷ್ಮಿ ಬಲಿಚಕ್ರವರ್ತಿಯ ಕಡೆಗೂ ಮತ್ತು ಓರೆನೋಟದಿಂದ ಲಕ್ಷ್ಮಿ ಗಮನವನ್ನು ಇಂದ್ರನ ಕಡೆಗೆ ಯಾವಾಗ ಬೀರ್ತಾಳೆ, ಕಾಂತಿ ಇಂದ್ರನ ಕಾಂತಿ ಹೆಚ್ಚುತ್ತೆ, ಬಲಿಯ ಕಾಂತಿ ತಗ್ಗುತ್ತೆ. ಇದನ್ನು ಶುಕ್ರಾಚಾರ್ಯರು ಗಮನಿಸ್ತಾರೆ ಆ್ಯಕ್ಚುಲಾಗಿ. ಆಮೇಲೆ ಅವನಿಗೆ ಮನಸ್ಸಿಗೆ ಬೇಜಾರಾಗಿರುತ್ತೆ. ಈ ಬಲಿಚಕ್ರವರ್ತಿ ಅವನ ಹೆಸರು ಇಂದ್ರಸೇನ ಅಂತ, ಬಲಿಯ ಹೆಸರು ಇಂದ್ರಸೇನ ಅಂತ. ಅವನಿಗೆ ಬಲಿ ಅಂತ ಹೇಳಿ ಯಾಕೆ ಹೆಸರು ಬಂತು ಅಂದರೆ ಬಹುಶಃ ಎರಡು ಕಾರಣ. ತನ್ನ ತಂತ್ರಕ್ಕೆ ತಾನೇ ಬಲಿಯಾದ, ತನ್ನ ಅಹಂಕಾರಕ್ಕೆ ತಾನೇ ಬಲಿಯಾದ, ಪಾತಾಳ ಸೇರಿದ, ಹಾಗಾಗಿ ಅವನಿಗೆ ಬಲಿ ಅಂತಲೂ, ಅಥವಾ ಮಹಾಬಲವಾಗಿದ್ದ ದೇವತೆಗಳ ತಂತ್ರಕ್ಕೆ ತಾನು ಬಲಿಯಾದ ಅಂತನೋ, ಅಥವಾ ತ್ಯಾಗ ಶಕ್ತಿಯಲ್ಲಿ ಭೋಗಶಕ್ತಿ ಬಗ್ಗಿತು ಹಾಗಾಗಿ ಅವನು ಬಲಿಯಾದ ಅಂತಲೂ. ಅದಕ್ಕೆ ಪೂರ್ವದಲ್ಲಿ ಅವನು ಮಹಾ ಬಲಶಾಲಿಯಾಗಿದ್ದ. ಇದು ಯಾವುದೇ ಕಾರಣವಿರ್ಬೋದು, ಅವನಿಗೆ ಬಲಿಚಕ್ರವರ್ತಿ ಅನ್ನತಕ್ಕಂಥ ಹೆಸರಿದೆ. ಹಾಗಾಗಿ ಈ ಬಲಿಚಕ್ರವರ್ತಿ ತಾನು ಒಂದು ವಿಶ್ವಜಿತ್ ಅನ್ನತಕ್ಕಂತಹ ಒಂದು ಯಾಗವನ್ನು ಮಾಡಬೇಕು ಅಂತ ಆಲೋಚಿಸ್ತಾನೆ. ವಿಶ್ವಜಿತ್ ಅಂದರೆ ವಿಶ್ವವನ್ನೆಲ್ಲ ಗೆಲ್ಲೋದು ಅಂತ. ಅದೊಂದು ಬಹಳ ಕಠಿಣವಾದಂತಹ ಯಾಗ. ನೋಡಿ, ಅವನು ಮಹಾಬಲಶಾಲಿಯಾಗಿದ್ದ ಅಂದರೆ ಈ ಬಲಿ ಎನ್ನತಕ್ಕಂಥದ್ದು ಹೆಸರು ಇಬ್ಬರಿಗೆ ಇರೋದು. ಒಂದು ಬಲಿಚಕ್ರವರ್ತಿಗೆ, ಇನ್ನೊಂದು ಆಂಜನೇಯನಿಗೆ, ಬಜರಂಗ ಬಲಿ ಅಂತ. ಈ ಬಲಿಚಕ್ರವರ್ತಿ ಪರಾಕ್ರಮಿಯಾದರೂ ಆಂಜನೇಯ ಬಜರಂಗ ಬಲಿ ಇದ್ದಾನಲ್ಲ, ಅವನು ಮಹಾಪ್ರಾಜ್ಞ, ಮಹಾಧರ್ಮಿಷ್ಠ, ಸಾಧು ಬುದ್ಧಿ ಇದ್ದವನು, ಭಗವಂತನಲ್ಲಿ ಸದಾ ತತ್ಪರನಾಗಿದ್ದವನು, ಯಾವ ಕಾಲದಲ್ಲಿ ಚತುರ್ವೇದ ಪಂಡಿತ, ಯಾವ ಕಾಲದಲ್ಲಿಯೂ ತಪ್ಪು ಮಾಡದೇ ಇರೋವನು. ಹಾಗಾಗಿ ಅವನು ಮಹಾಬಲಿ, ಅವನ ಸ್ಥಾನವನ್ನು ಯಾರೂ ಕಿತ್ಕೊಳ್ಳೋಕ್ಕೆ ಆಗೋದಿಲ್ಲ. ಅಂಥದ್ರಲ್ಲಿ ಈ ಬಲಿಯ ಸ್ಥಾನ ಕಿತ್ಕೊಳ್ಳೋ ಹಂಗೆ ಆಗತ್ತೆ. ಯಾವ ರೀತಿ ಆಗತ್ತೆ ಅಂತಂದರೆ, ಇವನು ವಿಶ್ವಜಿತ್ ಅನ್ನತಕ್ಕಂತಹ ಒಂದು ಯಾಗವನ್ನು ಮಾಡಬೇಕು ಅಂತ ಹೊರಡ್ತಾನೆ. ಆ ಯಾಗ ಹೇಗೆ ಅಂದರೆ, ಒಂದು ದೊಡ್ಡ ಯಾಗದಲ್ಲಿ ಯಾರು ಬಂದರೂ ಆ ಹೋಮ ಹವನ ಮಾಡಬೇಕಾದ್ರೆ ಏನು ಕೊನೆಗೆ ದಾನ ಮಾಡ್ತಕ್ಕಂಥದ್ದು, ಏನು ಕೇಳಿದರೂ ಕೊಡ್ತಕ್ಕಂತಹ ದಾನ. ಹೆಂಡತಿ ಮಕ್ಕಳನ್ನು ಬಿಟ್ಟು ಮಿಕ್ಕ ಏನನ್ನೇ ಕೇಳಿದರೂ ಕೊಡ್ತಕ್ಕಂಥ ದಾನ. ಈ ದಾನವನ್ನು ಮಾಡೋಕ್ಕೆ ಹೋಗಿನೇ ಅವನು ಸೋತ ಅಂತಲೂ ಕೂಡ ಕೆಲವರು ಹೇಳ್ತಾರೆ. ಯಾಕೆಂದರೆ ತನ್ನ ಮನೆಗೆ ಭಗವಂತನನ್ನು ತಾನೇ ಕರೆಸ್ಕೊಂಡು ಅವನಿಗೆ ಊಟವನ್ನು ಹಾಕಿ, ಸಾಮಾನ್ಯವಾಗಿ ದಾನ ಕೊಡೋಕ್ಕೆ ಮೊದಲು, ಇವಾಗ ನೋಡಿ ಕನ್ಯಾದಾನಕ್ಕೆ ಮೊದಲು ಕುಮಾರ ಭೋಜನ ಅಂತ ಮಾಡ್ತಾರೆ, ಉಪನಯನ ಮಾಡಬೇಕಾದ್ರೆ ಕುಮಾರ ಭೋಜನ, ಸಾಮಾನ್ಯ ಊಟ ಕೊಟ್ಟ ಮೇಲೆ ದಾನ ಕೊಡೋದು. ದಾನ ಕೊಡುವಾಗ ಏನು ಹೇಳ್ತಾರೆ, ದಾನವೆಲ್ಲ ಕೊಟ್ಟ ಮೇಲೆ ಇದನ್ ನಮಃ ನಮಮ ಅಂದರೆ ಇದು ನನ್ನದಲ್ಲ ಅಂತ ಕೊಡೋದು. ದಾನ ಅಂದರೆ ಸಾಮಾನ್ಯವಾಗಿ ಜನಗಳು ಕೊಟ್ಟುಬಿಟ್ಟು ನಾನು ಅವನಿಗೆ ಅಷ್ಟು ಕೊಟ್ಟೆ, ಅವನಿಗೆ ಇಷ್ಟು ಕೊಟ್ಟೆ, ಆದರೂ ನೋಡು ಹೆಂಗೆ ಮಾಡ್ತಾನೆ, ಇದೆಲ್ಲ ಮಾತುಗಳು ಮಾತಾಡ್ತಾರೆ. ಸಾಮಾನ್ಯವಾಗಿ ದಾನ ಅನ್ನತಕ್ಕಂಥದ್ದು ಅಷ್ಟು ಪವಿತ್ರವಾದದ್ದು. ಕೊಟ್ಟ ಮೇಲೆ ಇದನ್ ನಮಃ ನಮಮ, ಇದು ನನ್ನದಲ್ಲ
ಅಂತ ಹೇಳಿ ನಮಸ್ಕಾರ ಮಾಡ್ತಕ್ಕಂಥದ್ದು ದಾನ ಕೊಡುವ ಪದ್ಧತಿ. ಆ ರೀತಿ ಕೇಳಿದ್ದನ್ನೆಲ್ಲ ಕೊಡ್ತಕ್ಕಂಥ ದಾನವನ್ನು, ಇದು ಅತಿದಾನವಾಯಿತು. ಹಿಂದೆ ಒಂದು ಶ್ಲೋಕ ಹೇಳೋರು, ಅತಿದಾನಾತ್ ಬಲಿರ್ಬದ್ಧ, ಅತಿದಾನದಿಂದ ಹಾಳಾದ ಬಲಿ. ಅದೇ ಶ್ಲೋಕವನ್ನು ಅತಿದಾನಿ ಹತಃಕರ್ಣ, ಅತಿಲೋಭಿ ಸುಯೋಧನ, ಅತಿಕಾಮಿ ದಶಗ್ರೀವ, ಅತಿ ಸರ್ವತ್ರ ವರ್ಜೇತ್ ಅಂತ ಕೂಡ ಹೇಳ್ತಾರೆ. ತೀರಾ ದಾನ ಮಾಡಕ್ಕೆ ಹೋಗಿ ಕರ್ಣ ತನ್ನ ಕರ್ಣಕುಂಡಲಗಳನ್ನೆಲ್ಲ ಕೊಟ್ಟು ತನ್ನ ಹತಕ್ಕೆ ತಾನೇ ಕಾರಣನಾದ ಅಂತ ಹೇಳಿ. ಅತಿಲೋಭಿ ಸುಯೋಧನ, ಆ ಜಿಪುಣತನ, ಎಷ್ಟು ಅವನಿಗೆ ಲೋಭ ಅಂತಂದರೆ, ಸೂಜಿ ಮನೆಯಷ್ಟು 5 ಹಳ್ಳಿಯನ್ನು ಕೊಡಪ್ಪ ಅಂತ ಕೇಳಿದರೆ ಸೂಜಿ ಮನೆಯಷ್ಟು ಕೂಡ ಕೊಡೋದಿಲ್ಲ ಅಂತಾನೆ. ಧರ್ಮರಾಯ ಇನ್ನಿಲ್ಲದಷ್ಟು ಹೇಳಿ ಕಳಿಸ್ತಾನೆ, ಈ ಭೂಮಿಯಲ್ಲಿ ಕಟ್ಟಿದ್ದೇನಿದೆ ಸುಡಲಾ ನೆಲನನು, ಆ ಕೌರವನ ಕೈಯಲ್ಲಿ ಕೆಲವು ನಗರಿಯ ಕೊಡಿಸಿ ನಮ್ಮನ್ನು ಸಂತವಿಸಿ ಎಂದ. 5 ಹಳ್ಳಿಯನ್ನು ಕೊಡಿಸಿ ನನ್ನನ್ನು ಕಾಪಾಡಿ ಅಂತ ಹೇಳಿದರೂ ಕೂಡ, ಅದನ್ನು ಹೇಳಿದರೆ 5 ಹಳ್ಳಿ ಇರಲಿ, ಸೂಜಿಯ ಮನೆಯಷ್ಟು ಜಾಗವನ್ನು ಕೂಡ ಕೊಡೋದಿಲ್ಲ ಅಂತ ಹೇಳ್ತಾನೆ. ಅತಿಲೋಭಿ ಸುಯೋಧನ. ಅತಿಕಾಮಿ ದಶಗ್ರೀವ, ಅವನು ದಶಗ್ರೀವ ಅಂದರೆ ರಾವಣ, ಎಲ್ಲರನ್ನೂ ಬಿಟ್ಟು ಸೀತಾಮಾತೆಯನ್ನೇ, ಸಾಕ್ಷಾತ್ ತಾಯಿಯ ಸ್ವರೂಪ, ಅಯೋನಿಜೆ, ಭೂಮಿ ತಾಯಿಯಲ್ಲಿ ಹುಟ್ಟಿದವಳು, ಅಂತಹ ಲಕ್ಷ್ಮಿಯನ್ನೇ ನನಗೆ ಅವಳು ಪತ್ನಿಯಾಗಬೇಕು ಅಂತ ಬಯಸಿದಂತಹ ದಶಗ್ರೀವ ರಾವಣ ಕೂಡ ಸಂಹಾರವಾದ. ಹಾಗಾಗಿ ಅತಿಯಾಗಿ ಏನನ್ನೂ ಮಾಡಬಾರದು ಅಂತ ಹೇಳ್ತಾರೆ. ಈ ಬಲಿಯ ದಾನದ ಈ ಅತಿದಾನದ ಒಂದು ಮಹತ್ವವೇ ಅವನ ಅಧಃಪತನಕ್ಕೆ ಕಾರಣವಾಯಿತು ಅಂತ ಹೇಳ್ತಾರೆ. ಆದರೆ ಮನುಷ್ಯ ದಾನದಿಂದ ಯಾವಾಗಲೂ ಶಕ್ತಿಯನ್ನು ಕಳ್ಕೊಳ್ಳೋದಿಲ್ಲ. ದಾನದಿಂದ ಶಕ್ತಿ ಬೆಳೆಯುತ್ತೆ ಹೊರತು ಶಕ್ತಿ ಕುಗ್ಗುವುದಲ್ಲ. ಅವನು ಒಂದು ಸಣ್ಣ ಉದಾಹರಣೆ, ಎಂಥ ದಾನಿ ಅಂದರೆ, ಯಾರಾದರೂ ಕೇಳ್ತಾ ಇದ್ದರೆ, ದಾನಕ್ಕೆ ಬಂದು ನಿಂತವರು ಕೇಳಕ್ಕೆ ಶುರು ಮಾಡಿದರೆ, ಮುಂದೇನು ಬೇಕು, ಅದಪ್ಪ ನಿನಗೆ ಜಮೀನು ಬೇಕು, ಮತ್ತೇನು ಬೇಕು, ದುಡ್ಡು ಬೇಕು, ಮತ್ತೇನು ಬೇಕು, ಹಸು ಬೇಕು, ಮತ್ತೇನು ಬೇಕು, ಹೀಗೆ ಎಷ್ಟು ಕೇಳಿದರೂ ಅವರು ಸಾಕು ಅನ್ನುವವರೆಗೂ ಕೊಡ್ತಕ್ಕಂತಹ ಮನುಷ್ಯ ಅವನು. ಅವನಿಗೆ ಸಂಸ್ಕೃತದಲ್ಲಿ ಒಂದು ಪದ ಇದೆ, ವಧಾನ್ಯ ಅಂತ. ವಿಶೇಷವಾಗಿ ಬಲಿಚಕ್ರವರ್ತಿಗೆ ಹೇಳಿದಂತಹ ಪದ ವಧಾನ್ಯ ಅಂದರೆ ಅನ್ಯತ್ ವದ, ಬೇರೆ ಏನು ಕೇಳು ಅನ್ನತಕ್ಕಂಥದ್ದು. ಆ ರೀತಿ ಒಂದು ವರವನ್ನು ಕೊಡತಕ್ಕಂತಹ, ಕೇಳಿದ್ದನ್ನು ದಾನ ಮಾಡತಕ್ಕಂತಹ ಸ್ವಭಾವ ಇದ್ದವನು ಬಲಿಚಕ್ರವರ್ತಿ. ಮಹಾದಾನಿ, ಮಹಾಪ್ರಾಜ್ಞ, ಭಗವದ್ಭಕ್ತ, ಅದರಲ್ಲಿಯೂ ಪ್ರಹ್ಲಾದನ ಮೊಮ್ಮಗ, ತಾತನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದಂತಹ ಮನುಷ್ಯ ಅವನು. ಅವನೇನು ಮಾಡ್ತಾನೆ, ಮುಂದೆ ಇದೇ ಸಮಯಕ್ಕೆ ಏನಾಗತ್ತೆ, ಇಲ್ಲಿ ಕಶ್ಯಪ ಮತ್ತು ದಿತಿ ಇವರುಗಳ ಸಂವಾದ ನಡೆಯುತ್ತದೆ. ಕಶ್ಯಪನಿಗೆ 2 ಜನ ಹೆಂಗಸರು, ಮೊದಲೇ ಹೇಳಿದ್ದೀನಿ ನಾನು ನಿಮಗೆ, ಅದಿತಿ ದಿತಿ ಅಂತ. ಅದಿತಿಯ ಕಾರಣವಾಗಿ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳು ಹುಟ್ಟುತ್ತಾರೆ. ಅವಳು ಸಮಯವಲ್ಲದ ಸಮಯದಲ್ಲಿ ಗಂಡನನ್ನು ಸೇರಬೇಕು ಅಂತ ಪ್ರಯತ್ನಪಟ್ಟು ಸಂಧ್ಯಾಕಾಲದಲ್ಲಿ ಭೂತ ಪ್ರೇತಾದಿಗಳು ಓಡಾಡುವಾಗ ಅವನನ್ನು ಸೇರಿದ್ದರಿಂದ ಅವಳಿಗೆ ಹಿರಣ್ಯಾಕ್ಷ ಹಿರಣ್ಯಕಶಿಪು ಅಂತ ದುಷ್ಟ ರಾಕ್ಷಸರು ಹುಟ್ಟುತ್ತಾರೆ. ಅವರು ಜಯ ವಿಜಯರ ಅವತಾರ. ಇದನ್ನು ಹೇಳಿದ್ದೆ ಹಿಂದೆ. ಇಲ್ಲಿ ದಿತಿ ಇನ್ನೊಬ್ಬಳು ಅದಿತಿ, ಇನ್ನೊಬ್ಬಳು ಅದಿತಿ. ದಿತಿಯಿಂದ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳು. ಅದಿತಿ ಒಂದು ದಿವಸ ಕಶ್ಯಪರು ಮನೆಗೆ ಬಂದಾಗ ಬಹಳ ಅವರಿಗೆ ಆತಿಥ್ಯ ಅರ್ಘ್ಯಪಾದ್ಯಾದಿಗಳನ್ನು ಕೊಡ್ತಾಳೆ, ಊಟ ಬಡಿಸ್ತಾಳೆ. ಸ್ವಲ್ಪ ಆಲೋಚನೆಯಲ್ಲಿ ಇರ್ತಾಳೆ, ಮನಸ್ಸಿಗೆ ಬೇಸರವಾಗಿರುತ್ತೆ. ಯಾಕೆ ಅಂದರೆ ಅವಳ ಮಕ್ಕಳಾದಂತಹ ಇಂದ್ರ ಪದವಿಯನ್ನು ಕಳ್ಕೊಂಡು ಬಿಟ್ಟಿರ್ತಾನೆ. ಮಕ್ಕಳೆಲ್ಲ ಕಷ್ಟದಲ್ಲಿರ್ತಾರೆ. ಬಲಿಚಕ್ರವರ್ತಿಯ ಉಪಟಳಕ್ಕೆ ಸಿಕ್ಕಿ ಒದ್ದಾಡ್ತಾ ಇರ್ತಾರೆ. ಅಂತಹ ಪರಿಸ್ಥಿತಿ. ಆವಾಗ ಕಶ್ಯಪರು, ಯಾಕಮ್ಮ ಎಲ್ಲ ಸರಿ ಇದೆ ತಾನೇ, ಏನೋ ಯೋಚನೆ ನಿನ್ನನ್ನು ಬಾಧಿಸ್ತಾ ಇದೆಯಲ್ಲ, ಏನು ಸಮಾಚಾರ ಅಂತ ಕೇಳಿದಾಗ ಅವಳು ಅದಿತಿ ಹೇಳ್ತಾಳೆ, ನನ್ನ ಮಕ್ಕಳೆಲ್ಲ ತುಂಬ ಕಷ್ಟದಲ್ಲಿದ್ದಾರೆ. ಈ ಬಲಿಚಕ್ರವರ್ತಿಯ ಉಪಟಳಕ್ಕೆ ಸಿಕ್ಕಿ ತುಂಬ ಕಷ್ಟಪಡ್ತಾ ಇದ್ದಾರೆ. ಆ ಕಷ್ಟಗಳನ್ನೆಲ್ಲ ನೀಗುವಂಥ ಒಬ್ಬ ಪುತ್ರನ ಪ್ರಾಪ್ತಿ ನನಗಾಗಬೇಕು ಆ ಭಗವಂತನ ದಯದಿಂದ. ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗದೆ ಈ ಥರ ಕೂತ್ಕೊಂಡಿದ್ದೀನಿ, ಭಾಳ ಮನಸ್ಸಿಗೆ ವೇದನೆ ಆಗಿದೆ ಅಂತ ಹೇಳಿದಾಗ ಕಶ್ಯಪರು ಅವಳಿಗೆ ಒಂದು ವ್ರತವನ್ನು ಸೂಚಿಸ್ತಾಳೆ. ನೋಡಪ್ಪ, ಒಂದು ಕೆಲಸ ಮಾಡು,
ಹಿಂದೆ ನೀನು ಭಗವಂತನನ್ನು ಬೇಡಿದ್ದೆ ನನ್ನ ಹೊಟ್ಟೆಯಲ್ಲಿ ನೀನು ಜನಿಸಬೇಕು ಅಂತ ಹೇಳಿ ಹಿಂದಿನ ಜನ್ಮದಲ್ಲಿ. ಅದರ ಪ್ರಕಾರ ಪರಮಾತ್ಮನೇ ನಿನ್ನ ಶರೀರದಲ್ಲಿ ಹುಟ್ಟುತ್ತಾನೆ. ನೀನು ನಾನೊಂದು ವ್ರತವನ್ನು ಹೇಳ್ತೇನೆ, ಪಯೋವ್ರತ ಅಂತ ಹೇಳಿ. ಸಾಮಾನ್ಯವಾಗಿ ಇದು ತುಂಬ ಜನಗಳಿಗೆ ಗೊತ್ತಿಲ್ಲ. ಇದನ್ನು ಶ್ರದ್ಧೆಯಿಂದ ಪಾಲಿಸಿದರೆ ಇವತ್ತಿಗೂ ಕೂಡ ಇದು ಫಲಿಸ್ತದೆ ಅನ್ನತಕ್ಕಂಥದ್ದು ದೊಡ್ಡ ಜನಗಳ ಅಭಿಪ್ರಾಯ. ಪಯೋವ್ರತ ಏನು ಅಂದರೆ, ಅಮಾವಾಸ್ಯೆ ಕಳೆದ ಮೇಲೆ ಫಾಲ್ಗುಣ ಮಾಸದಲ್ಲಿ ಪ್ರತಿಪತ್ ಅಂದರೆ ಮೊದಲನೇ ದಿವಸದಿಂದ ಹಿಡಿದು ದ್ವಾದಶಿಯವರೆಗೆ ಪಯೋವ್ರತ ಅಂದರೆ ಹಾಲು ಮತ್ತು ಹಾಲಿನಲ್ಲಿ ಮಾಡಿದ ಪದಾರ್ಥಗಳನ್ನು ಸೇವನೆ ಮಾಡೋದು. ಅಮಾವಾಸ್ಯೆಯ ದಿವಸ ಹುತ್ತದ ಮಣ್ಣನ್ನು ಶೇಖರಣೆ ಮಾಡಿ ಅದರಿಂದ ತಮ್ಮನ್ನು ಶುದ್ಧಿ ಮಾಡಿಕೊಂಡು ಅಲ್ಲಿಂದ ಮುಂದಕ್ಕೆ ಭಗವದ್ಧ್ಯಾನ, ಓಂ ನಮೋ ವಾಸುದೇವಾಯ ಅನ್ನತಕ್ಕಂತಹ ಜಪವನ್ನು ನಿತ್ಯ ಕೈಲಾದಷ್ಟು ಜಪಗಳನ್ನು ಮಾಡಿಕೊಂಡು ಗಂಡನ ಜೊತೆ ಸೇರದೆ ಸಾಧ್ಯವಾದಷ್ಟು ಶ್ರೋತ್ರಿಯ 4 ಜನ ಬ್ರಾಹ್ಮಣರಿಗೆ ಊಟ ಬಡಿಸಿ, ಅವರು ಊಟವನ್ನು ಭಗವದ್ ಆರಾಧನೆ ಆದಮೇಲೆ ಅವರಿಗೆ ಊಟವನ್ನು ಬಡಿಸಿ, ಅವರ ಊಟ ಆದಮೇಲೆ ತಾವು ಅದನ್ನು ಪ್ರಸಾದ ಅಂತ ಹೇಳಿ ಬರೀ ಹಾಲು ಮತ್ತು ಹಾಲಿನಿಂದ ಮಾಡಿದ ಪದಾರ್ಥಗಳನ್ನು ಮಾತ್ರ ಸೇವನೆ ಮಾಡಿಕೊಂಡು 10 ದಿವಸಗಳ ಕಾಲ ಕಳೆದು, ಸಾಧ್ಯವಾದಷ್ಟು ನಿಟ್ಟುಪವಾಸವನ್ನು ನೀರಿನ ವಿನಃ ಬೇರೆ ಏನನ್ನೂ ತಗೊಳ್ಳದೆ ಏಕಾದಶಿಯನ್ನು ಕಳೆದು, ಏಕಾದಶಿ ಆದ ಮೇಲೆ ದ್ವಾದಶಿಯ ದಿವಸ 2 ಜನ ಬ್ರಾಹ್ಮಣರಿಗೆ ಭೋಜನವನ್ನು ಇಟ್ಟು ಅವರಿಗೆ ದಕ್ಷಿಣೆಯನ್ನು ಕೊಟ್ಟು, ವಸ್ತ್ರ ಮತ್ತು ದಕ್ಷಿಣೆಗಳನ್ನು ಕೊಟ್ಟು ಅವರನ್ನು ಸಂತೃಪ್ತಿಪಡಿಸಿ ಕಳಿಸಿ, ಆ ಪ್ರಸಾದವನ್ನು ತಾವು ಸ್ವೀಕಾರ ಮಾಡಿ ತ್ರಯೋದಶಿಯ ದಿವಸ ತನ್ನ ಯಜಮಾನರ ಜೊತೆಯಲ್ಲಿ ಸೇರಿದರೆ ವಾಮನನಂತಹ ಬುದ್ಧಿಶಾಲಿಯಾದಂತಹ ಒಬ್ಬ ಬ್ರೈಟ್ ಮಗ ಹುಟ್ಟುತ್ತಾನೆ ಅನ್ನೋದು ನಂಬಿಕೆ. ಈ ವ್ರತವನ್ನು ಬೋಧನೆ ಮಾಡ್ತಾನೆ ಕಶ್ಯಪ. ಅದರಂತೆ ಅವಳು ನಡ್ಕೊಳ್ತಾಳೆ. ತಾಳು ಪಯೋವ್ರತವನ್ನು ಮಾಡಿ ಆ ಪಯೋವ್ರತವಾದ ಮೇಲೆ ಒಂದು ದಿವಸ ಪುತ್ರನ ಜನ್ಮವಾಗುತ್ತೆ. ಅವನು ವಾಮನನಾಗಿ ಪುಟ್ಟ ಬಾಲಕನಾಗಿ ಹುಟ್ಟಿದ ತಕ್ಷಣ ದೊಡ್ಡವನಾಗ್ಬಿಡ್ತಾನೆ. ನೋಡಿ, ಇದೇನೇ ವಿಶೇಷ ಅಂತ ಹೇಳಿದ್ರೆ, ವಾಮನ ಅಂದರೆ ಒಂದು ಕುಳ್ಳ ಹುಡುಗ, ಒಂದು ಪುಟ್ಟ ಹುಡುಗನಾಗಿ ಬೆಳೀತಾನೆ. ಅವನಿಗೆ ಎಲ್ಲರ ಆಶೀರ್ವಾದ ಸಿಗ್ತದೆ. ಸ್ವಯಂ ಸವಿತು ಅಂದರೆ ಸೂರ್ಯನೇ ಗಾಯತ್ರಿ ಜಪವನ್ನು ಬೋಧನೆ ಮಾಡ್ತಾನೆ. ತಕ್ಷಣ ಎದ್ದು ಅಪ್ಪ ಅಮ್ಮನಿಗೆ, ನನಗೆ ಮುಖ್ಯವಾದ ಕೆಲಸ ಇದೆ, ನೀವು ನನಗೆ ಉಪನಯನ ಮಾಡಿ ಅಂತಾರೆ. ಅವನಿಗೆ ಉಪನಯನವಾಗುತ್ತೆ. ಸವಿತು ಮಂತ್ರವನ್ನು ಸ್ವತಃ ಸೂರ್ಯನೇ ಬೋಧಿಸ್ತಾನಂತೆ. ಎಲ್ಲ ಋಷಿಗಳು ಎಲ್ಲರೂ ಬೇರೆ ಬೇರೆ ವಸ್ತುಗಳನ್ನು, ಒಬ್ಬ ಬ್ರಹ್ಮಚಾರಿಗೆ ಬೇಕಾದಂತಹ ಎಲ್ಲ ವಸ್ತುಗಳನ್ನು ಕೊಡ್ತಾರೆ. ಅಲ್ಲಿಂದ ತಕ್ಷಣ ಇವನು ಬಲಿಚಕ್ರವರ್ತಿಯ ಯಜ್ಞವಾಟಿಕೆಗೆ ಬರ್ತಾನೆ. ಈ ವಾಮನಾವತಾರದಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು ಏನು ಅಂದರೆ, ಅವನು ಪುಟ್ಟ ಬಾಲಕನಾಗಿರ್ತಾನೆ. ಅಂದರೆ ಅಣುವಿನಲ್ಲಿಯೂ ನಾನೇ ಇದ್ದೀನಿ ಅಂತ. ಆಮೇಲೆ ತ್ರಿವಿಕ್ರಮನಾಗ್ತಾನೆ. ಈ ಪ್ರಪಂಚಕ್ಕಿಂತ ಎತ್ತರದಲ್ಲಿಯೂ ನಾನೇ ಇದ್ದೀನಿ ಅಂತ. ಅಣೋರಣೀಯಾತ್ ಮಹತೋ ಮಹೀಯಾತ್ ಅಂದರೆ ಸಣ್ಣ ಅಣುವಿನಲ್ಲಿಯೂ ಇದ್ದೇನೆ ಅಂತ ತೋರಿಸಿರೋದು ನರಸಿಂಹಾವತಾರದಲ್ಲಿ. ಸೊ ಹಾಗಾಗಿ ಈ ವಾಮನ ಏನು ಮಾಡ್ತಾನೆ, ಯಜ್ಞವಾಟಿಕೆಗೆ ಬರ್ತಾನೆ. ಇವನ ವಿಶ್ವಜಿತ್ ಯಜ್ಞದಲ್ಲಿ ಎಲ್ಲ ಕಾರ್ಯಕ್ರಮಗಳು ಮುಗಿದಿರುತ್ತೆ. ತಾನು ಕೂಡ ಭೋಜನವನ್ನು ಮಾಡಿ ತುಂಬ ಜನ ದಾನ ಕೇಳೋದಕ್ಕೆ ನಿಂತಿರ್ತಾರೆ. ಆ ಕ್ಯೂನಲ್ಲಿ ಬಂದು ಇವನು ನಿಂತ್ಕೊಳ್ತಾನೆ. ನಿಂತ್ಕೊಂಡಾಗ ಇವರಿಬ್ಬರಲ್ಲಿ ಒಂದು ಸಂವಾದ ನಡೆಯುತ್ತದೆ. ಆ ಸಂವಾದ ಬಹಳ ಅದ್ಭುತವಾಗಿದೆ. ಕಸ್ತ್ವಂ ಬ್ರಹ್ಮನ್ ಅಂದರೆ ನೀನು ಯಾರು ಅಂತ ಕೇಳ್ತಾನಂತೆ. ಅದಕ್ಕೆ ಅಪೂರ್ವ ಅಂದರೆ ಹಿಂದೆನೂ ಇಲ್ಲ ಮುಂದೆನೂ ಇಲ್ಲ. ಉತ್ತರ ನೋಡಿ ಎಷ್ಟು ಅದ್ಭುತವಾಗಿದೆ. ಕಚ್ಚತ್ತವ ವಸತಿ ಅಂದರೆ ಯಾಕಿಲ ಬ್ರಹ್ಮ ಸೃಷ್ಟಿ ಅಂದರೆ ನಿಮ್ಮ ಜಾಗ ಎಲ್ಲಿರೋದು ನಿಮ್ಮ ಜಾಗ ಅಂದರೆ ಈ ಅಖಿಲ ಬ್ರಹ್ಮ ಸೃಷ್ಟಿ ಏನಿದೆ, ಇಡೀ ಭೂಮಂಡಲವೇ ನಂದು ಅಂತಲೇ. ಅಂದರೆ ನನಗೆ ಜಾಗ ಇಲ್ಲ ಅಂತನಾರು ಆಗಬಹುದು, ಅಥವಾ ಇಡೀ ಭೂಮಂಡಲವೇ ನಂದು ಅಂತನಾರು ಆಗ್ಬೋದು. ಕಸ್ತೆ ಎತ್ರಾತ ನಿನ್ನ ಕೇರ್ಟೇಕರ್ಸ್ ಯಾರು ಅಂತಾನೆ. ಅದಕ್ಕೆ ಅನಾಥಃ ಅನಾಥಃ, ನಾನು ನಾಥನೂ ಆಗಬಹುದು ಅನಾಥನೂ ಆಗ್ಬೋದು. ಉತ್ತರಗಳನ್ನೆಲ್ಲ ಬಹಳ ದ್ವಂದ್ವದಲ್ಲಿ ಕೊಡ್ತಾನೆ ಪರಮಾತ್ಮ. ಆಮೇಲೆ ನಿನ್ನ ತಂದೆ ತಾಯಿ ಯಾರು ಅಂತ ಹೇಳ್ತಾನೆ. ನನಗೆ ಹಿಂದೂ ಇಲ್ಲ ಮುಂದೂ ಇಲ್ಲ, ನನ್ನ ತಂದೆ ತಾಯಿ ಇದ್ದದ್ದು ನನಗೆ ಜ್ಞಾಪಕ ಇಲ್ಲ ಅಂತಾನೆ. ನೈವತಾತಂ ಸ್ಮರಾಮಿ, ನನಗೆ ಅದರ ಸ್ಮರಣೆಯೇ ಇಲ್ಲ. ಅಂದರೆ ಒಂದೊಂದು ಜನ್ಮದಲ್ಲಿ ಪರಶುರಾಮ ಅವತಾರದಲ್ಲಿ ಒಬ್ಬರು ತಂದೆ, ಆಮೇಲೆ ಮತ್ಸ್ಯ ಅವತಾರದಲ್ಲಿ ತಾನೇ ತಂದೆ, ಗೊತ್ತಾಯ್ತಾ.
ವರಹಾವತಾರದಲ್ಲಿ ಶ್ರೀಮನ್ನಾರಾಯಣ. ಯಾರು ತಂದೆ ಅಂತ ಹೇಳಿದರೆ ತನಗೆ ತಾನೇ ತಂದೆ, ಆದ್ದರಿಂದ ನನಗೆ ಅದರ ಜ್ಞಾಪಕವೇ ಇಲ್ಲ ಅಂತ ಹೇಳ್ತಾನೆ. ಕಿಂತೆ ಅಭಿಷ್ಟಂ ದದಾಮಿ, ನಿನಗೆ ಅಭಿಷ್ಟವೇನು ಅದನ್ನು ಕೊಡ್ತೀನಿ ಅಂತ ಹೇಳಿದೆ. ತ್ರಿಪ್ಪದ ಪರಿಮಿತ ಭೂಮಿ, ನನ್ನ ಕಾಲಿನಲ್ಲಿ 3 ಅಳತೆಯ ಹೆಜ್ಜೆಯ ಜಾಗ ಅಷ್ಟೇ ಅಂತ ಕೇಳ್ತಾನೆ. ಅವನಿರೋದೇ 2 ಅಡಿ, ಅವನು 3 ಹೆಜ್ಜೆ ನನ್ನ ಜಾಗ ಬೇಕು ಅಂತ ಕೇಳ್ತಾನೆ. ವೇದದಲ್ಲಿ ಬರ್ತದೆ, ಇದಂ ವಿಷ್ಣುರ್ ವಿಚಕ್ರಮೇ ತ್ರೇದ ವಿದದಂಬರಂ ಸಮೂಢಪಸ್ಯ ಪಾಗುಂ ಸುರೇ. ಅಂದರೆ ಈ 3 ಪಾದದ ಅಳತೆಯಲ್ಲಿ ಇಡೀ ಜಗತ್ತನ್ನು 3 ಲೋಕವನ್ನು ಅಳೆದ ಅಂತ ಹೇಳಿ. ಆ ಭಗವಂತ ಅವನಿಗೆ ಕೋಪ ಬರ್ತದೆ, ಈ 3 ಹೆಜ್ಜೆ ಜಾಗವನ್ನು ಕೊಡು ಅಂತ ಕೇಳಿದಾಗ ಅವನು ಹೇಳ್ತಾನೆ, ಏನಯ್ಯ ನಿನಗೆ ಕೇಳಕ್ಕೆ ಕೂಡ ಬರೋದಿಲ್ವಲ್ಲ, ಅಹೋ ಬ್ರಾಹ್ಮಣದಾಯಾದ ವಾಚಸ್ಪೆ ವೃದ್ಧ ಸಂಪದಂ, ಒಳ್ಳೆ ಮುದುಕರ ಥರ ಮಾತಾಡ್ತೀಯಾ, ಒಂದು ಆಸೆನೂ ಇಲ್ಲ, 3 ಹೆಜ್ಜೆ ಅಂತೀಯ, ಯಾರ ಹತ್ರ ಮಾತಾಡ್ತಾ ಇದೀಯಾ ಗೊತ್ತಾ ನಿನಗೆ ಅಂತನಂತೆ. ಇದನ್ನು ನಮ್ಮ ಪ್ರಬಂಧದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಹೇಗೆ ಬಂದ ಅವನು ಅಂತಂದರೆ, ಒಂದು ಪುಟ್ಟ ಕರು ಬಂದಂಗೆ ಬಂದಂತೆ. ಬಂದರೆ ಏನಂತ ಕೇಳ್ತಾನೆ, ಅರಿಯಾಮೈ ಕುರಳಾಯ್, ಅಂದರೆ ಒಂದು ಏನೂ ತಿಳಿಯದೇ ಇರತಕ್ಕಂಥ ಒಂದು ಪುಟ್ಟ ಕರುವಿನಂತೆ, ಒಂದು ಪುಟ್ಟ ಹುಡುಗನಂತೆ. ಅರಿಯಾಮೈ ಕುರಳಾಯ್ ನೆಲಂ ಮಾವಲಿ ಮೂವಡಿ ಏನ್ರಿ. ಅವನು ಮಹಾಬಲಿ ಕೇಳ್ತಾನೆ, ಏನಪ್ಪ ಬೇಕು ನಿನಗೆ ಅಂದರೆ, ನೆಲಂ, ನನಗೆ ಜಮೀನು ಬೇಕುಪ್ಪ. ಎಷ್ಟು ಬೇಕು? 3 ಅಡಿ ಸಾಕು, ಅಂದರೆ 3 ಹೆಜ್ಜೆ. ಯಾರ ಹತ್ರ ಮಾತಾಡ್ತಾ ಇದೀಯಾ ಗೊತ್ತೇನೆ ನಿನಗೆ ಅಂದರೆ, ಟೆಲಿಗ್ರಾಫಿಕ್ ಲ್ಯಾಂಗ್ವೇಜ್ ಎಲ್ಲ, ಒಂದು ಪದಕ್ಕೆ ಒಂದು ಸಣ್ಣ ಸಣ್ಣ ಮಾತುಗಳು. 3 ಅಡಿ, ಯಾರ ಹತ್ರ ಮಾತಾಡ್ತಾ ಇದೀಯಾ? ಮಹಾಬಲಿ ಹತ್ರ ಮಾತಾಡ್ತಾ ಇದ್ದೀನಿ ಅಂತನಂತೆ. ಅವನು ಅರಿಯಾಮೈ ಕುರಳಾಯ್ ನೆಲಂ ಮಾವಲಿ ಮೂವಡಿ ಏನ್ರಿ, ಎನದಾವಿಯುಳ್ ತಂದೊಳಿಂದೆ, ನನ್ನೊಳಗಡೆ ಬಂದು ಸೇರ್ಕೊಂಡ್ಬಿಟ್ಟೆ ಭಗವಂತ. ಎನದಾವಿಯುಳ್ ತಂದೊಳಿದ್ದ ಕರುಣಲ್ಲುದವಿ ಕೈಮಾರಿ ಎನದಾವಿಯಾರಿ ಯಾನಾರ್ ತಂದು ಕೊಂಡಾಕಿನೆಯೇ. ಅಂದರೆ ಭಗವಂತ ನೀನು ಅವನು ಮುಂದೆ ಹೆಜ್ಜೆಗಳನ್ನು ಕೊಟ್ಟೆ ಅಂತ ಹೇಳಿದಾಗ, ಆ ವಿಚಾರಕ್ಕೆ ನಾನು ಮುಂದೆ ಬರ್ತೇನೆ. ಯಾವ ರೀತಿ ನಡ್ಕೊಂಡ ಭಗವಂತ ಅಂತ ಹೇಳ್ತಾರೆ, ವರ್ಣನೆ ಮಾಡ್ತಾರೆ. ಇಲ್ಲಿ ಆಯ್ತಪ್ಪ ಕೊಡ್ತೀನಿ ತಗೋ ಅಂತ ಹೇಳಿದರೆ, ಅಪ್ಪ ಹಾಗೆ ಕೊಟ್ಟರೆ ಬರೋದಿಲ್ಲ, ನೀವು ಎಳ್ಳು ನೀರು ಸಮೇತ ಬಿಟ್ಟು ಕೊಡಬೇಕು. ನಾನು ಮೊದಲೇ ಹೇಳಿದೆ ನಿಮಗೆ, ದಾನ ಅಂತಂದರೆ ಇದನ್ನು ನಮಃ ಅಂತ ಹೇಳಿ, ನಂದಲ್ಲ ಅಂತ ಹೇಳಿ ಕೊಡಬೇಕು. ನೀರನ್ನು ಅವನ ಪತ್ನಿ ವಿಂಧ್ಯಾವಳಿ ಬಹಳ ಧರ್ಮಿಷ್ಠೆ. ಆವಾಗ ಶುಕ್ರಾಚಾರ್ಯರು ಬಂದು ಹೇಳ್ತಾರಂತೆ, ನೋಡು ನೀನು ಯಾರ ಹತ್ರ ವ್ಯವಹಾರ ಮಾಡ್ತಾ ಇದ್ದೀಯಾ, ಅವನು ಸಾಮಾನ್ಯನಲ್ಲ, ಅವನು ಶುಕ್ರಾಚಾರ್ಯರು ಜ್ಞಾನಿ, ಅವನು ಸ್ವಯಂ ಶ್ರೀ ವಿಷ್ಣು ಪರಮಾತ್ಮ ಬಂದಿದ್ದಾನೆ, ನಿನಗೆ ಮೋಸ ಮಾಡ್ತಾನೆ, ನೀನು ಅವನಿಗೆ ಕೊಡಬೇಡ ದಾನನ ಅಂತ ಹೇಳ್ತಾನೆ. ದಾನ ಕೊಡಬೇಡ ಅಂತ ಹೇಳಿದಾಗ ಬಲಿಚಕ್ರವರ್ತಿ ಎಂತಹ ಪ್ರಾಜ್ಞೆ ನೋಡಿ, ಅವನು ಬಾಯಿ ಬಿಟ್ಟು ಹೇಳ್ತಾನಂತೆ, ಬ್ರಾಹ್ಮಣನಿಗೆ ಕೊಟ್ಟ ದಾನವನ್ನು ಮತ್ತೆ ಕೊಡಲಾರೆ ಅಂತ ನಾನು ಹೇಗೆ ಹೇಳಿ, ನಾನು ಪ್ರಹ್ಲಾದನ ಮೊಮ್ಮಗ ಅಂತನಂತೆ. ಯಾವ ಕಾರಣಕ್ಕೂ ಅದು ಸಾಧ್ಯವಿಲ್ಲ, ನಾನು ಕೊಟ್ಟೇ ತೀರ್ತೀನಿ ಅಂತ. ಮತ್ತು ಗುರುವಿಗೆ ತಿರುಮಂತ್ರ, ಗುರುವಿಗೆ ಹೇಳ್ತಾನೆ ಬುದ್ಧಿವಾದನ. ಭೂಮಿ ತಾಯಿ ಹೇಳ್ತಾಳೆ, ಈ ಭೂಮಿಯಲ್ಲಿ ಎಲ್ಲ ಅಪರಾಧಗಳನ್ನು ಸಹಿಸಿಕೊಳ್ಳಬಲ್ಲೆ, ನಾನು ಸುಳ್ಳನ್ನು ಹೇಳ್ತಕ್ಕಂತಹ ಅಧರ್ಮಿಷ್ಠರ ಭಾರವನ್ನು ಮಾತ್ರ ನಾನು ತಡೆಯಲಾರೆ ಅಂತ ಭೂಮಿ ಹೇಳ್ತಾಳೆ. ಅಂಥದ್ರಲ್ಲಿ ನಾನು ಆ ಕಾರ್ಯ ಮಾಡಲ, ನಾನು ಕೊಟ್ಟೇ ತೀರ್ತೀನಿ ಅಂತ ಹೇಳ್ತಾನೆ. ಎಷ್ಟು ಹೇಳಿದರೂ ಕೇಳೋದಿಲ್ಲ. ಕಡೆಗೆ ಇವನ ಪತ್ನಿ, ಧರ್ಮಪತ್ನಿ, ಇವನಿಗಿಂತ ಒಂದು ಕೈ ಮೇಲು ವಿಂಧ್ಯಾವಳಿ ತಾನೇ ನೀರನ್ನು ಬಿಟ್ಟು ಎಳ್ಳನ್ನು ಸಮೇತ ಅವನಿಗೆ ದಾನವನ್ನು ಕೊಡಕ್ಕೆ ಹೋದಾಗ ಶುಕ್ರಾಚಾರ್ಯರಿಗೆ, ಇವನು ಎಲ್ಲವನ್ನೂ ಸಂಹಾರ ಮಾಡ್ಕೊಂಡ್ಬಿಡ್ತಾನಲ್ಲ ಭಗವಂತ, ಆವಾಹನೆ ಮಾಡಿಬಿಡ್ತಾನಲ್ಲ ಅಂತ ಹೇಳಿ ನೋಡಿ. ಯಾವಾಗ ಬಲಿಚಕ್ರವರ್ತಿಗೆ ಒಂದು ಅಧಃಪತನ ಶುರುವಾಯಿತು, ನಾನು ಹೇಳಿದೆ ಹಿಂದೆನೇ, ತನ್ನ ದಾನದಿಂದ ತನ್ನನ್ನು ತಾನೇ ಬಲಿ ಕೊಟ್ಕೊಂಡ ಅಂತ. ತನ್ನ ತಂತ್ರ ಏನಿತ್ತು, ವಿಶ್ವಜಿತ್ ಯಾಗ ಮಾಡ್ತೀನಿ ಅಂತ ಹೇಳಿ ದಾನ ಕೊಡ್ತೀನಿ ಎಂದ. ದಾನ ಕೊಡಬೇಕಾದ್ರೆ ದಾನ ತಗೊಳ್ಳೋವನಿಗೆ ಅವನ ಶಕ್ತಿ ಏನಿದೆ ಅಂತನಾರು ಅರ್ಥ ಮಾಡ್ಕೊಳ್ಬೇಕಲ್ವಾ. ಅದನ್ನು ಅರ್ಥ ಮಾಡ್ಕೊಳ್ಳದೆ, ಎಲ್ಲ ಈ ಬ್ರಾಹ್ಮಣ ಕುಳ್ಳ ಮನುಷ್ಯನೇ, ಕೇಳೋದಕ್ಕೂ ಗೊತ್ತಿಲ್ಲ ನಿನಗೆ, ಆಸೆ ಅನ್ನೋದು ಇಲ್ಲ, ತಗೋ ಕೊಟ್ಟೆ ಅಂತ ಹೇಳಿ ಅಹಂಕಾರದಲ್ಲಿ ಹೇಳ್ತಾನೆ ಒಂದು ಮಾತನ್ನು. ಆ ಅಹಂಕಾರ ಅವನನ್ನು ನುಂಗಿಬಿಡುತ್ತೆ. ನಾನು ಹಿಂದೆ ಕೂಡ ಹೇಳಿದ್ದೆ, ಎಷ್ಟೇ ಒಳ್ಳೆಯ ಬುದ್ಧಿಗಳಿದ್ದರೂ ಕೂಡ ಆ ಮನುಷ್ಯನಲ್ಲಿ ಆ ಗಾಂಭೀರ್ಯ, ಆ ನಡತೆ, ಸಜ್ಜನಿಕೆ ಇಲ್ಲದೆ ಹೋದರೆ ತಮ್ಮ ಅಧಃಪತನಕ್ಕೆ ತಾವೇ ಕಾರಣವಾಗ್ತಾರೆ. ರಾವಣ ಹೇಗೆ ಬಿದ್ದ,
ಅದನ್ನೆಲ್ಲ ನಾನು ನಿಮಗೆ ವರ್ಣನೆ ಮಾಡಿದ್ದೀನಿ. ಹೀಗಾಗಿ ಅವನು ತನ್ನದೇ ಆದಂತಹ ಕೂಪಕ್ಕೆ ತಾನೇ ಬೀಳ್ತಾನೆ. ಈಗ ನೀರನ್ನು ಹಾಕ್ತಾ ಇದ್ದಾರೆ. ಆ ಸಮಯಕ್ಕೆ ಶುಕ್ರಾಚಾರ್ಯರು ಹೋಗಿ ಆ ಸುವರ್ಣದ ಕಮಂಡಲ, ಆ ಸುವರ್ಣ ಕಮಂಡಲದಲ್ಲಿ ಒಂದು ಕೊಕ್ಕೆ ಥರ ಇರುತ್ತಲ್ಲ ನೀರು ಬರ್ತಕ್ಕಂಥದ್ದು, ಆ ಮೂತಿ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡ್ತಾರಂತೆ. ಯಾರು? ಶುಕ್ರಾಚಾರ್ಯರು. ನೀರನ್ನು ಎಲ್ಲ ಹಾಕಿಬಿಡ್ತಾನೋ, ದಾನ ಕೊಟ್ಟು ಬಿಡ್ತಾನೋ ತನ್ನ ಶಿಷ್ಯ ಅಂತ ಹೇಳಿ ಒಳಗಡೆ ಹೋಗಿ ಸೇರ್ಕೋತಾರಂತೆ, ನೀರು ಬರದೇ ಇರೋ ಹಾಗೆ. ಆಗ ಕೃಷ್ಣ ಏನು ಮಾಡ್ತಾನೆ, ಕೈನಲ್ಲಿ ಪವಿತ್ರ ದರ್ಬೆ ಹಾಕ್ಕೊಂಡಿರ್ತಾರಲ್ಲ, ಆ ದರ್ಬೆನಲ್ಲಿ ಯಾಕೋ ನೀರು ಬರ್ತಾ ಇಲ್ಲ ಅಂತ ಹೀಗೆ ಚುಚ್ಚುತ್ತಾರಂತೆ. ಚುಚ್ಚಿದ್ದು ಕಣ್ಣು ಶುಕ್ರಾಚಾರ್ಯನಿಗೆ ಒಂದು ಕಣ್ಣು ಹೋಯಿತು ಅಂತ. ಇದರಲ್ಲಿ ದ ಮಾರಲ್ ಬಿಹೈಂಡ್ ದಿಸ್ ಈಸ್, ಯಾರಿಗಾದರೂ ದಾನ ಕೊಡೋದನ್ನು ಕೇಡು ಬಯಸಿದರೆ, ಬೇಡ ಅಂತ ಹೇಳಿದರೆ ನಮ್ಮ ಕೊಡೋರು ಕಣ್ಣು ಹೋಗುತ್ತೆ ಅಂತ ಹೇಳಿ, ಕೇಡು ಬಯಸಿದವರು ಕಣ್ಣು ಹೋಗುತ್ತೆ ಅಂತ. ಹಾಗಾಗಿ ಇವರು ಶುಕ್ರಾಚಾರ್ಯರಿಗೆ ಒಕ್ಕಣ್ ಶುಕ್ರಾಚಾರ್ಯರು ಅಂತ ಶುಕ್ರಾಚಾರ್ಯರು ಅಂತ ಕೂಡ ಕರೀತಾರೆ. ಆಮೇಲೆ ಅವನು ದಾನವನ್ನು ಕೊಡ್ತಾನೆ. ಕೊಟ್ಟ ಮೇಲೆ ಈ ಪುಟ್ಟ ಮನುಷ್ಯ ಅವನ ಇಡೀ ಭೂಮಂಡಲವನ್ನು ತಾನು ಒಂದು ಕಾಲಿನಲ್ಲಿ ಮುಚ್ಚಿಬಿಡ್ತಾನಂತೆ. ಎಲ್ಲ ಭೂಮಂಡಲದಲ್ಲಿರುವ ಪ್ರತಿಯೊಬ್ಬರಿಗೂ ತಲೆಯ ಮೇಲಿರುವ ಹೂವಿನ ಮೇಲೆ ಕಾಲಿಟ್ಟಂತೆ ಆಯಿತು ಅನ್ನೋ ಥರದಲ್ಲಿ ಹೇಳ್ತಾರೆ. ಇಡೀ ಭೂಮಂಡಲವನ್ನು ಅವನು ಇದರಲ್ಲಿ ನಾವು ತಿಳ್ಕೊಳ್ಬೇಕು. ಹಾಗಾದರೆ ಇಡೀ ವಿಶ್ವವನ್ನೇ ಕಾಲಿಟ್ಟ ಅಂತ ಹೇಳಿದ್ರೆ ಎಲ್ಲರೂ ಸತ್ತೋದ್ರ ಸಮುದ್ರ? ಹಾಗಲ್ಲ. ಇದರಲ್ಲಿ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿ. ಈ ಪರಮಾತ್ಮ ತನ್ನ ಶರೀರದೊಳಗೆ ಎಲ್ಲವನ್ನು ಇಟ್ಕೊಂಡಿರ್ತಕ್ಕಂಥವನು, ಅವನು ಒಂದು ಅಣುವಿನಲ್ಲಿಯೂ ಇದ್ದಾನೆ, ಈ ಪ್ರಪಂಚಕ್ಕಿಂತ ದೊಡ್ಡದಾಗಿಯೂ ಇದ್ದಾನೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಬೇಕು ಅವನ ಪಾದ ಹೇಗಿರ್ತದೆ ಅಂತ ಹೇಳಿ. ಅವನ ಪಾದವನ್ನು ಇಟ್ಟು ಭೂಮಿಯ ಮೇಲೆ ಒಂದು, ಇನ್ನೊಂದು ಆಕಾಶದ ಮೇಲೆ ಒಂದು ಕಾಲನ್ನು ಇಡ್ತಾನೆ. ಆ ಕಾಲನ್ನು ಇಟ್ಟಾಗ ಆ ಕಾಲನ್ನು ಬ್ರಹ್ಮ ತೊಳೆಯುತ್ತಾನಂತೆ. ಬ್ರಹ್ಮ ತೊಳೆದಾಗ ಬ್ರಹ್ಮನ ತೊಳೆದ ನೀರು ಗಂಗೆಯಾಗಿ ಪರಿಣಮಿಸ್ತಾಳೆ. ಮುಂದೆ ಭಗೀರಥ ಅದನ್ನು ಮುಂದಕ್ಕೆ ತಗೊಂಡು ಹೋಗ್ತಾನೆ ಅಂತ ಹೇಳಿ ಕಥೆ ಇದೆ. ಆ ನೀರು ಶಿವನ ಕೈನಲ್ಲಿ ಬ್ರಹ್ಮಕಪಾಲ ಅಂಟಿಕೊಂಡಿರುತ್ತೆ. ಇದು ಕಥೆ ನಿಮಗೆ ಗೊತ್ತಿರಬಹುದು. ಶಿವನಿಗೂ 5 ತಲೆ ಇತ್ತು, ಬ್ರಹ್ಮನಿಗೂ 5 ತಲೆ ಇತ್ತು ಅಂತ ಹೇಳಿ. ಇಬ್ಬರೂ ಒಂದೇ ಥರ ಇದ್ದರಂತೆ. ಬ್ರಹ್ಮನು ಶಿವನು ಒಂದೇ ಥರ ಕಾಣಿಸ್ತಾ ಇದ್ದ. ಪಾರ್ವತಿ ಒಂದು ಸತಿ ಬ್ರಹ್ಮನ ಸೌಂದರ್ಯವನ್ನು ಆನಂದಿಸ್ತಾಳಂತೆ ಮನಸ್ಸಿನಿಂದ. ಅಂದರೆ ಇಬ್ಬರೂ ಎಷ್ಟು ಸುಂದರವಾಗಿದ್ದಾರೆ ಅಂತ ಆನಂದಿಸಿದಾಗ ಅದು ಶಿವನಿಗೆ ಸ್ವಲ್ಪ ಮನಸ್ಸಿಗೆ ಹಿತವಾಗದೆ ಬ್ರಹ್ಮನ ಒಂದು ತಲೆಯನ್ನು ಉಗುರಿನಿಂದ ಹೀಗೆ ತೆಗೆದು ಬಿಡ್ತಾನಂತೆ. ತೆಗೆದಾಗ ಅದು ಕೈಗಂಟ್ಕೊಳ್ಳುತ್ತೆ. ಆ ಕೈಗಟ್ಕೊಂಡಂತಹ ಕಪೋಲ ಬಿಡೋದೇ ಇಲ್ಲ. ಯಾವಾಗ ಇವನು ವಾಮನ ತ್ರಿವಿಕ್ರಮನ ಥರ ಬೆಳೆದು ಇನ್ನೊಂದು ಕಾಲನ್ನು ಅಂತರಿಕ್ಷದಲ್ಲಿ ಇಡ್ತಾನೋ ಆವಾಗ ಅವನ ಕಾಲನ್ನು ತೊಳೆದಂತಹ ಬ್ರಹ್ಮನು ತೊಳೆದಂತಹ ನೀರು ಇವನ ಕೈನಲ್ಲಿ ಬಿದ್ದು, ಗೊತ್ತಾಯ್ತಾ, ಬ್ರಹ್ಮ ಕಪಾಲಕ್ಕೆ ವಿಮೋಚನೆ ಸಿಕ್ತು. ಹಾಗಾಗಿ ಬ್ರಹ್ಮನನ್ನು ಕಾಪಾಡಿದ, ಶಿವನನ್ನು ಕಾಪಾಡಿದ, ಮತ್ತು ಇವನನ್ನು ಪಾತಾಳಕ್ಕೆ ತುಳಿದ ಅನ್ಕೋಬಾರ್ದು, ಪಾತಾಳಕ್ಕೆ ಕಳಿಸಿ ಅವನನ್ನು ಕಾಪಾಡ್ದ. ಮಹಾಧಾನಿಯಾದ ನೀನು, ಮಹಾಧರ್ಮಿಷ್ಠನಾದಂತಹ ನೀನು, ಆದ್ದರಿಂದ ನೀನು ಆ ಲೋಕದಲ್ಲಿರು, ನಿನ್ನ ಮನೆಯನ್ನು ನಾನೇ ಕಾಯ್ತೀನಿ ಅಂತ ಹೇಳಿ ಪರಮಾತ್ಮ ಗದಾಧಾರಿಯಾಗಿ ಆ ವಾಮನನ ಮನೆಯನ್ನು ಕಾಯ್ತಾನೆ ಅನ್ನೋದು ವಾಮನನ ಚರಿತ್ರೆ. ಇಲ್ಲಿಗೆ ಈ ವಾಮನ ಚರಿತ್ರೆಯ ಕಾರ್ಯಕ್ರಮವನ್ನು ಮುಗಿಸೋಣ. ಜೈ ಶ್ರೀರಾಮ್.